ಬ್ರೇಕ್ನ ಬಳಿಕ ಮತ್ತೆ ಸ್ವಾಗತ. ಕೋಟಿಲಿಂಗೇಶ್ವರಕ್ಕೆ ಹರಿದು ಬಂದ ಭಕ್ತ ಸಾಗರ. ಮಹಾಶಿವರಾತ್ರಿ ಹಿನ್ನೆಲೆ ದರ್ಶನಕ್ಕೆ ಬಂದ ಜನರು. ಕೋಲಾರದ ಕೆಜಿಎಫ್ ತಾಲೂಕಿನ ಕೋಟಿಲಿಂಗೇಶ್ವರ ಹರಿದು ಬಂದ ಭಕ್ತ ಸಾಗರ. ಮಹಾಶಿವರಾತ್ರಿ ಹಿನ್ನೆಲೆ ದರ್ಶನಕ್ಕೆ ಬಂದ ಜನರು. ಕೋಲಾರದ ಕೆಜಿಎಫ್ ತಾಲೂಕಿನ ಕೋಟಿಲಿಂಗೇಶ್ವರ ದೇವಸ್ಥಾನ 108 ಅಡಿ ಬೃಹತ್ ಲಿಂಗ ಹೊಂದಿರುವಂತಹ ಆಧ್ಯಾತ್ಮ ಕೇಂದ್ರ. ವಿವಿಧ ಜಿಲ್ಲೆ ಹಾಗೂ ಹೊರ ರಾಜ್ಯದಿಂದ ಬಂದ ಭಕ್ತರು ತಾವೇ ಪ್ರತಿಷ್ಠಾಪಿಸಿದ ಲಿಂಗಗಳಿಗೆ ಪೂಜೆ ಸಲ್ಲಿಕೆ. ನಾಡಿನೆಲ್ಲೆಡೆ ಶಿವರಾತ್ರಿಯ ಸಂಭ್ರಮ ಮನೆ ಮಾಡಿದೆ. ಅದರಂತೆ ಮಹಾಶಿವರಾತ್ರಿ ಹಿನ್ನೆಲೆ ದರ್ಶನಕ್ಕೆ ಕೋಟಿಲಿಂಗೇಶ್ವರ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಕೋಲಾರದ ಕೆಜಿಎಫ್ ತಾಲೂಕಿನ ಕೋಟಿಲಿಂಗೇಶ್ವರ 108 ಅಡಿ ಬೃಹತ್ ಲಿಂಗ ಹೊಂದಿರುವಂತಹ ಆಧ್ಯಾತ್ಮ ಕೇಂದ್ರ. ಇದೀಗ ಶಿವರಾತ್ರಿಯ ಹಿನ್ನೆಲೆಯಲ್ಲಿ ಜನ ಈಗ ಎಲ್ಲೆಲ್ಲಿ ಶಿವನ ದೇವಸ್ಥಾನಗಳಿರುತ್ತೋ ಅಥವಾ ಲಿಂಗಗಳಿರುತ್ತೋ ಅಲ್ಲೆಲ್ಲವೂ ಹೋಗಿ ಪೂಜೆಯನ್ನು ಸಲ್ಲಿಸುವಂಥ ಒಂದಿಷ್ಟು ಕೈಗಳನ್ನು ಅಲ್ಲಿ ಆರಂಭಿಸ್ತಾರೆ. ಅದೇ ರೀತಿಯಾಗಿ ಇದೀಗ ಕೋಲಾರದ ಯಾವುದು ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಇದೀಗ ಹರಿದು ಬಂದಿರುವಂತಹ ಭಕ್ತ ಸಾಗರ. ಸೊ ಯಾವ ರೀತಿಯಾಗಿ ಅಲ್ಲಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲಿ. ಅಲ್ಲಿ 108 ಅಡಿಯಲ್ಲಿ ಇರುವಂಥ ಲಿಂಗ ಇದೆ. ಸೊ ಅದನ್ನು ಸಹಿತ ನಾವು ಅಲ್ಲಿ ಗಮನಿಸ್ಬೋದು. ಅದ್ರ ಜೊತೆಗೆ ನಂದಿ ಸಹಿತ ಅಲ್ಲಿರುವಂಥದ್ದು. ಅಂದರೆ ಒಂದಿಷ್ಟು ಜನಕ್ಕೆ ಈಗ ಶಿವನ ಒಂದಿಷ್ಟು ದೇವಸ್ಥಾನಗಳ ಬಗ್ಗೆ ನಾವು ಮಾತನಾಡೋದಾದ್ರೆ ಕೋಟಿಲಿಂಗೇಶ್ವರವು ಸಹಿತ ಅಲ್ಲಿ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ಯಾಕಂದರೆ ಅಲ್ಲಿ 108 ಅಡಿಯಲ್ಲಿ ನಿರ್ಮಿಸಲಾದಂಥ ಈ ಲಿಂಗವನ್ನು ಅಲ್ಲಿ ಎಲ್ಲರೂ ಕೂಡ ಹೋಗಿ ಅಲ್ಲಿ ಪೂಜೆ ಮಾಡುವಂಥದ್ದಾಗಿರ್ಬೋದು ಅಥವಾ ಅಲ್ಲಿ ಸಾಕಷ್ಟು ಭಕ್ತಾದಿಗಳು ವಿಸಿಟನ್ನು ಕೊಡ್ತಾ ಇರ್ತಾರೆ. ಇನ್ನು ಶಿವರಾತ್ರಿ ಅಂತ ಹೇಳಿದ್ರೆ ಕೇಳಬೇಕಾ, ಆಗ ಸಹಿತ ಹೆಚ್ಚಾಗಿ ಜನ ಅಲ್ಲಿ ಭಕ್ತರು ಸಹಿತ ಹೋಗಿ ಪೂಜೆಯನ್ನು ಸಲ್ಲಿಸೋದು ನಡೀತಾನೆ ಇರುತ್ತೆ. ಸೊ ಹೀಗಾಗಿ ಶಿವರಾತ್ರಿಯ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಾದಂಥ ವಿಶಿಷ್ಟವಾದಂಥ ಪೂಜೆಗಳು ಕೂಡ ನೆರವೇರ್ತಾ ಇರುತ್ತೆ. ದೇವಾಲಯಕ್ಕೆ ಬಂದಂತಹ ಭಕ್ತಾದಿಗಳಲ್ಲಿ ವಿನಂತಿ, ಎಚ್ಚರ. ಪೊಲೀಸರು ನಿಗದಿ